ಐಟಿ ರೇಡ್ ಇದು ಅಂತಿಂತ ಐಟಿ ರೇಡ್ ಅಲ್ಲ. ಕೇವಲ ತೆರಿಗೆ ವಂಚಕರ ಬೇಟೆಯಂತೂ ಅಲ್ವೇ ಅಲ್ಲ. ಬೇಕಾದಷ್ಟು ಬಾಚಿಕೊಂಡು ಕೋಟೆಗಳನ್ನ ನಿರ್ಮಿಸಿಕೊಂಡಿದ್ದಂತಹ ಭ್ರಷ್ಟ ಕುಳಗಳ ಬೇಟೆ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಆದ್ರೆ ಈ ಐಟಿ ದಾಳಿಗೆ ರಾಜಕೀಯ ಬಣ್ಣ ಬಳಿದುಕೊಂಡಿದೆ. ಒಂದ್ ಕಡೆ ಬಿಜೆಪಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಇದ್ರೆ, ಕಾಂಗ್ರೆಸ್ ಇದನ್ನೇ ಅಸ್ತ್ರವಾಗಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ಯಡಿಯೂರಪ್ಪನ ಆಪ್ತರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರೆ ಅದು ಗೊತ್ತಿಲ್ಲ ನನಗೆ. ನೋ 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 ನಾಟ್ ಅಟ್ ಆಲ್. ನಮ್ಗೆ ಯಾವುದೂ ತೊಂದರೆ ಇಲ್ಲ, ನಾವು ಯಾವುದೂ ತಪ್ಪು ಮಾಡಿಲ್ಲ. ಯಾರೋ ಐಟಿ ದಾಳಿ ಆಗೋದಕ್ಕೂ ಯಡಿಯೂರಪ್ಪನವ್ರ ಬಗ್ಗೆ ಅನುಮಾನ ಮಾಡೋದು ನಿಜಕ್ಕೂ ಒಳ್ಳೆಯದಲ್ಲ. ಭರ್ಜರಿ ಬೇಟೆ ಮುಂದುವರಿಸಿದ ಐಟಿ ಅಧಿಕಾರಿಗಳು. ಮೂರನೇ ದಿನವೂ ಹಲವೆಡೆ ನಡೆಯಲಿದೆ ಐಟಿ ಶೋಧ. ಎಸ್, ರಾಜ್ಯದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂಥ ರೇಡ್ ನಡೆಸಿರೋ ಐಟಿ ಅಧಿಕಾರಿಗಳು ಭ್ರಷ್ಟ ಕುಳಗಳಿಗೆ ಬೆಂಡೆತ್ತಿ ನಡುಕ ಹುಟ್ಟಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಾಜಿ ಸಿಎಂ ಬಿಎಸ್ವೈ ಹಾಗೂ ಅವರ ಪುತ್ರ ವಿಜಯೇಂದ್ರರ ಆಪ್ತರೇ ಈ ದಾಳಿಯಲ್ಲಿ ಸಿಕ್ಕಿಬಿದ್ದಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಕಳೆದೆರಡು ದಿನಗಳಿಂದ ಭರ್ಜರಿ ಬೇಟೆಯಾಡ್ತಿರೋ ಐಟಿ ಅಧಿಕಾರಿಗಳು ಈಗಾಗಲೇ ಹಲವು ಗುತ್ತಿಗೆದಾರರ ಸಹಿತ 50ಕ್ಕೂ ಅಧಿಕ ಮಂದಿ ಜನ್ಮಜಾಲಾಡಿದ್ದಾರೆ. ಐಟಿ ರೇಡ್ ಕೆಲವೆಡೆ ಮುಕ್ತಾಯದ ಹಂತ ತಲುಪಿದ್ರೆ, ಇನ್ನು ಹಲವೆಡೆ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ ಮುಂದುವರೆದಿದೆ. ಇಂದು ಸಹ ಐಟಿ ಶೋಧ ಮುಂದುವರಿಯಲಿದ್ದು, ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಬಯಲಾಗಲಿವೆ. ಬಿಎಸ್ವೈ ಆಪ್ತ ಉಮೇಶ್ ನಿವಾಸದಲ್ಲಿ ಐಟಿ ದಾಳಿ ಅಂತ್ಯ. 24 ಗಂಟೆಗಳ ಪರಿಶೀಲನೆ ಬಳಿಕ ಮಹತ್ವದ ದಾಖಲೆಗಳು ವಶಕ್ಕೆ. ಐಟಿ ದಾಳಿಯ ಕೇಂದ್ರ ಬಿಂದುವಾಗಿರೋ ಬಿಎಸ್ವೈ ಆಪ್ತ ಉಮೇಶ್ ನಿವಾಸದಲ್ಲಿ ಬುಧವಾರ ಬೆಳಗ್ಗೆ 6 ಗಂಟೆಗೆ ಆರಂಭವಾದ ಶೋಧ ನಿನ್ನೆ ಬೆಳಗ್ಗೆ 6 ಗಂಟೆಯವರೆಗೆ, ಅಂದ್ರೆ ಬರೋಬ್ಬರಿ 24 ಗಂಟೆಗಳ ಕಾಲ ತಲಾಶ್ ನಡೆದಿದೆ. ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಮಹತ್ವದ ದಾಖಲೆಯನ್ನ ಐಟಿ ವಶಕ್ಕೆ ಪಡೆದಿದೆ. ಇದೇ ವೇಳೆ ಬ್ಯಾಂಕ್ ಪಾಸ್ಬುಕ್, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ಗಳನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ವಶಕ್ಕೆ ಪಡೆದ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ಇಂದು ಪರಿಶೀಲನೆ ನಡೆಸಿ ಉಮೇಶ್ಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಉಮೇಶ್ ಆಪ್ತ ಸೋಮಶೇಖರ್ಗೆ ಐಟಿ ಗ್ರಿಲ್. ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ತಂಡ ಹೊಡೆದ ಸೋಮಶೇಖರ್. ಇನ್ನು ನೀರಾವರಿ ಇಲಾಖೆಯ ಮತ್ತೊಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಹಾಗೂ ಉಮೇಶ್ ಆಪ್ತ ಸೋಮಶೇಖರ್ಗೆ ಐಟಿ ಗ್ರಿಲ್ ಮುಂದುವರೆದಿದೆ. ನಿನ್ನೆ ನಿರಂತರ ದಾಖಲೆ ಪರಿಶೀಲನೆ ನಡೆಸಿದ್ದ ಐಟಿ ಅಧಿಕಾರಿಗಳು ಮಹತ್ವದ ಸಾಕ್ಷ್ಯಗಳನ್ನ ಮುಂದಿಟ್ಟು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆಫೀಸರ್ಸ್ ಕೇಳಿದ ಪ್ರಶ್ನೆಗಳಿಗೆ ಉಮೇಶ್ ಆಪ್ತ ಸೋಮಶೇಖರ್ ತಂಡ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಕಮಲಾನಗರದಲ್ಲಿರುವ ಸೋಮಶೇಖರ್ ಕಚೇರಿಗೆ ರಾತ್ರಿಯೇ ಕರೆದೊಯ್ದು ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಬಳಿಕ ಪುನಃ ನಿವಾಸಕ್ಕೆ ಕರೆತಂದು ತಲಾಶ್ ಮುಂದುವರೆಸಿದ್ರು. ಸದ್ಯ ಐಟಿ ಅಧಿಕಾರಿಗಳ ಪರಿಶೀಲನೆ ಅಂತಿಮ ಘಟ್ಟಕ್ಕೆ ಬಂದಿದೆ ಎನ್ನಲಾಗಿದೆ. ಇಂದು ಸಹ ಹಲವೆಡೆ ನಡೆಯಲಿದೆ ಐಟಿ ಶೋಧ. ಕಾಂಟ್ರಾಕ್ಟರ್ ಡಿವೈ ಉಪ್ಪಾರ್ಗೆ ಸೇರಿರುವ ಸದಾಶಿವನಗರದಲ್ಲಿರುವ ಕಚೇರಿ, ಸಹಕಾರ ನಗರದಲ್ಲಿರುವ ರಾಹುಲ್ ಎಂಟರ್ಪ್ರೈಸಸ್, ವಸಂತ ನಗರದಲ್ಲಿರುವ ವಿಜಯೇಂದ್ರ ಆಪ್ತ ಅರವಿಂದ್ ನಿವಾಸ, ವಿದ್ಯಾರಣ್ಯಪುರದ ಲಕ್ಷ್ಮೀಕಾಂತ್ ಹಾಗೂ ಹೆಗ್ಗಡೆ ನಗರದ ಅಮಲಾ ಮನೆ ಸೇರಿದಂತೆ ಹಲವು ಕಡೆ ಐಟಿ ಶೋಧ ಮುಂದುವರೆದಿದೆ. ಈ ದಾಳಿ ಪ್ರಕ್ರಿಯೆ ಮೂರನೇ ದಿನವಾದ ಇಂದು ಸಹ ಮುಂದುವರೆಯೋ ಸಾಧ್ಯತೆ ಹೆಚ್ಚಾಗಿದೆ. ಐಟಿ ರೇಡ್ ಅಸ್ತ್ರ ಬಳಸಿ ಬಿಜೆಪಿಗೆ ತಿವಿದ ಕಾಂಗ್ರೆಸ್. ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತ ಸಹಾಯಕ ಉಮೇಶ್ ಮೇಲಿನ ಐಟಿ ದಾಳಿ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಟ್ವಿಟರ್ನಲ್ಲಿ ಬಿಜೆಪಿಯನ್ನು ತಿವಿದಿರುವ ಕಾಂಗ್ರೆಸ್ ಬಿಜೆಪಿ ಸರ್ಕಾರವನ್ನ ಭ್ರಷ್ಟ ಜನತಾ ಪಾರ್ಟಿ ಎಂದು ಟೀಕಿಸಿದೆ.
ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಆಪ್ತ ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣ, ಆಪ್ತ ಸಹಾಯಕನ ಭ್ರಷ್ಟಾಚಾರ, ಬಿಎಸ್ವೈ ಆಪ್ತರ ಮೇಲಿನ ಐಟಿ ದಾಳಿ ಇವೆಲ್ಲವೂ ಯಾವ ನಿಗೂಢ ರಹಸ್ಯವನ್ನ ಹೊಂದಿವೆ? ಈಗ ಬಿಜೆಪಿ ವರ್ಸಸ್ ಬಿಎಸ್ವೈ ಜಟಾಪಟಿ ಹೊಸ ಆಯಾಮಕ್ಕೆ ಮುನ್ನುಡಿಯೇ ಈ ಐಟಿ ದಾಳಿ. ಬಿಜೆಪಿ ನಾಯಕರು ಈ ಬಗ್ಗೆ ತುಟಿ ಬಿಚ್ಚದಿರುವುದು ಯಾಕೆ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಸಿಎಂ ಕಚೇರಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಉಮೇಶ್ ಮೇಲಿನ ಐಟಿ ದಾಳಿ ಹಾಗೂ ನಡೆದಿರುವ ಭ್ರಷ್ಟಾಚಾರಕ್ಕೆ ಸಿಎಂ ಉತ್ತರದಾಯಿಗಳಾಗಿದ್ದಾರೆ. ನಾಮಕಾವಸ್ಥೆಗೆ ಸಿಎಂ ಕಚೇರಿ ಸಿಬ್ಬಂದಿಯಾಗಿ ವಾಸ್ತವದಲ್ಲಿ ಮಾಜಿ ಸಿಎಂ ಸಹಾಯಕನಾಗಿದ್ದಿದ್ದು ಬೊಮ್ಮಾಯಿ ಅವರಿಗೆ ತಿಳಿದಿರಲಿಲ್ಲವೇ ಅಥವಾ ತಿಳಿದು ಸಹಕರಿಸಿದ್ರೆ ಅಂತ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ಪ್ರಕರಣದಲ್ಲಿ ಎಳೆದು ತರುವಂತಹ ಕಿಡಿ ಹೊತ್ತಿಸಿದೆ. ಇದಿಷ್ಟೇ ಅಲ್ಲ, ಬಿಜೆಪಿ ಸರ್ಕಾರದಲ್ಲಿ ಬಗೆದಷ್ಟು ಭ್ರಷ್ಟಾಚಾರ ಹೊರಬರ್ತಲೇ ಇರ್ತವೆ. ವೈದ್ಯಕೀಯ ಉಪಕರಣ ಖರೀದಿ ಹಗರಣ, ಮೊಟ್ಟೆ ಹಗರಣ, ಸ್ವೆಟರ್ ಹಗರಣ, ನೀರಾವರಿ ಹಗರಣ, ಆಪರೇಷನ್ ಕಮಲದ ಹಗರಣ, ವರ್ಗಾವಣೆ ಹಗರಣ, ಗುತ್ತಿಗೆ ಹಗರಣಗಳು, ಬೆಡ್ ಬ್ಲಾಕಿಂಗ್ ಹಗರಣ, ಹೀಗೆ ಸಾಲು ಸಾಲು ಹಗರಣಗಳಿವೆ. ಈ ಎಲ್ಲಾ ಹಗರಣಗಳ ತನಿಖೆ ನಡೆಸಬಲ್ಲರೇ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಒಟ್ನಲ್ಲಿ ಐಟಿ ಮೆಗಾ ದಾಳಿ ಈಗ ರಾಜಕೀಯ ತಿರುವು ಪಡೆದಿದೆ. ಸದ್ಯಕ್ಕೆ ಆಪ್ತ ಸಹಾಯಕನ ಮೇಲಿನ ದಾಳಿಗಷ್ಟೇ ಸೀಮಿತವಾಗಿ ತನಿಖೆ ಸಾಗಿದ್ರೆ ಬಿಜೆಪಿಯಲ್ಲಿ ಏನೂ ಪರಿಣಾಮ ಆಗಲ್ಲ. ಆದರೆ ತನಿಖೆ ನೇರವಾಗಿ ಯಡಿಯೂರಪ್ಪ ಅಥವಾ ವಿಜಯೇಂದ್ರಗೆ ತಳುಕು ಹಾಕಿಕೊಂಡ್ರೆ ಬೇರೆ ಸ್ವರೂಪ ಪಡೆದುಕೊಳ್ಳಲಿದೆ. ಜಗದೀಶ್ ಜೊತೆಗೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.